ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿ ಅದನ್ನ ಬ್ಲಾಸ್ಟ್ ಮಾಡಲಾಗಿದೆ. ಯಾವಾಗ ಈ ಒಂದು ಕಾರ್ ಸ್ಫೋಟವಾಯಿತೋ ಮತ್ತೆರಡು ಕಾರ್ಗಳಿಗೆ ಈ ಬಾಂಬ್ ಬ್ಲಾಸ್ಟ್ನ ತೀವ್ರತೆಯಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ಸುಮಾರು 3 ಕಾರುಗಳು ಧಗಧಗನೆ ಹೊತ್ತಿ ಉರಿದಿದ್ದಾವೆ ಈ ಒಂದು ಸ್ಫೋಟದಿಂದಾಗಿ. ಕೆಂಪುಕೋಟೆಯ ಗೇಟ್ ನಂಬರ್ 1 ಬಳಿ ಒಂದು ಕಾರ್ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ನ ತೀವ್ರತೆಗೆ ಅಕ್ಕಪಕ್ಕ ಇದ್ದಂಥ ಮತ್ತೆರಡು ಕಾರುಗಳಿಗೆ ಬೆಂಕಿ ವ್ಯಾಪಿಸುತ್ತೆ. ಆ ಕಾರುಗಳು ಕೂಡ ಹೊತ್ತಿ ಉರಿತಾ ಇದ್ದಾವೆ. ಅಂಡ್ ಬೆಂಕಿಯನ್ನ ತಹಬದಿಗೆ ತರುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಿದ್ದಾರೆ. ಇನ್ನು ಆ ಜಾಗಕ್ಕೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ಹೋಗಿದೆ, ಶ್ವಾನದಳ ಕೂಡ ಹೋಗಿದೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ ಆ ಪ್ರದೇಶ ಅಂತ ಹೇಳಿ. ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಯಾವ ಜಾಗ ಅಂತಂದ್ರೆ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1. ಈ ಜಾಗ ನಿಖರವಾಗಿ ಹೇಳಬೇಕು ಅಂತಂದ್ರೆ ಆ ಜಾಗದ ಬಳಿ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಏನಿದೆ, ವೆರಿ ಫೇಮಸ್ ರೆಡ್ ಫೋರ್ಟ್ ಸ್ಟೇಷನ್ ದೆಹಲಿಯ ಮೆಟ್ರೋನಲ್ಲಿ, ಆ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1 ಬಳಿ ಸಂಭವಿಸಿರುವಂಥ ಒಂದು ಭಾರೀ ಸ್ಫೋಟ ಆಯಿತು. ನೀವು ಗಮನಿಸಬಹುದು ಯಾವ ರೀತಿಯಾಗಿ ಜನದಟ್ಟಣೆ ಆ ಪ್ರದೇಶದಲ್ಲಿರುತ್ತೆ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಈ ಜನದಟ್ಟಣೆಯನ್ನೇ ಗುರಿಯಾಗಿಸ್ಕೊಂಡು ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಲಾಯ್ತಾ ಅಥವಾ ಯಾಕಾಗಿ ಮಾಡಲಾಯಿತು, ಯಾವ ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಯಾವ ಸಂಘಟನೆ ಇದರ ಹಿಂದೆ ಇದೆ, ಇನ್ನಷ್ಟೇ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಈಗ ಸದ್ಯಕ್ಕೆ ಆ ಬೆಂಕಿಯನ್ನು ತಹಬದಿಗೆ ತರುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.